ಹಾ ತೋರಿಸ್ತೀನಿ ನಿಮಗೆ ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸು. ಏನಪ್ಪಾ ಅಂದ್ರೆ ಕಟಿಂಗ್ ಹೆಂಗ್ ಮಾಡ್ತಾ ಇದೀರಲ್ಲ ನೀವು, ಸೆಟ್ಟಿಂಗ್ ಚೆನ್ನಾಗಿ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಿದಾಗ್ಲೇ ನಾವು ಪೂರ್ತಿ ಕಂಪ್ಲೀಟ್ ಅವ್ರಿಗೆ ರಿಸಲ್ಟ್ ಕೊಡ್ತೀವಿ. ಅದಕ್ಕೋಸ್ಕರ ಕಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಸೆಟ್ಟಿಂಗ್ ಟೂಲ್ಸ್ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಟೂಲ್ಸ್ ಎಲ್ಲ ನೋಡಿರ್ತೀರಾ ನೀವು, ಪ್ಲಾಸ್ಟಿಕ್ ನಲ್ಲೂ ಬರುತ್ತೆ ನಿಮ್ಗೆ, ಈ ತರ ಫೈಬರ್ ಅಲ್ಲೂ ಬರುತ್ತೆ. ಸೊ ಯಾವ್ದು ನಾವು ತಗೋಬೇಕು, ಯಾವ್ದು ನಾವು ಬಿಡ್ಬೇಕು ಅಂತೇಳಿ ಕನ್ಫ್ಯೂಷನ್ ಅಲ್ಲಿ ನೀವು ಇರ್ತೀರಾ. ಸೊ ಅದನ್ನ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಇವತ್ತು ನಾನು ನಿಮ್ಗೆ ಪ್ರಾಡಕ್ಟ್ ನಾಲೆಜ್ ನ ಕೊಡೋಣ ಅಂತ. ಫಸ್ಟ್ ಇದನ್ನ ಕ್ಲಿಯರ್ ಆಗ್ಬಿಡ್ತಂದ್ರೆ ಆಮೇಲೆ ನಿಮ್ಗೆ ಈಸಿ ಆಗುತ್ತೆ, ಸರಿನಾ? ಆಮೇಲೆ ಇದನ್ನು ಅಷ್ಟೇ, ಮಿಷಿನ್ ಅಷ್ಟೇ, ಸಾಕಷ್ಟು ಮಿಷಿನ್ಸ್ ಅದಾವೆ. ಯಾವ ಮಿಷಿನ್ ತಗೋಬೇಕನ್ನೋದು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ, ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತೇಳಿ. ಸೊ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ರಿ ನೀವು. ಒಂದು ಟೈಮ್ ಜಾಸ್ತಿ ಅನ್ನಿಸ್ಬೋದು, ಬಟ್ ನಿಮ್ಗೆ ಲೈಫ್ ಲಾಂಗ್ 2 ವರ್ಷ ಅಂದ್ರೆ ಮಿನಿಮಮ್ ಏನು ಆಗಲ್ಲ ಇದಕ್ಕೆ. ಸೊ ಯಾವ ಕಂಪ್ನಿ ಏನು ಅಂತೇಳಿ ಹೇಳಕ್ ಇವತ್ತು ನಾನು ಈ ಕ್ಲಾಸ್ ನ ಇಟ್ಟಿರೋದು. ಸೊ ಏನೇ ಡೌಟ್ಸ್ ಇದ್ರು ಕೇಳಿ, ಪರವಾಗಿಲ್ಲ, ನಾನು ಆನ್ಸರ್ ಕೊಡ್ತೀನಿ ಅಂತ ಅವಸರ ಮಾಡಕ್ ಹೋಗ್ಬಿಡಿ, ಓಕೆನಾ? ಇವಾಗ ನಮ್ಗೆ ಬೇಕಾಗಿರೋದು ಏನಪ್ಪಾ ಮೇಜರ್ ಆಗಿ ಅಂದ್ರೆ ನಮ್ಗೆ ಸೆಲ್ಫ್ ಎಫ್ರೋನ್ ಮತ್ತೆ ಕಸ್ಟಮರ್ ಎಫ್ರೋನ್, ಓಕೆನಾ? ಅದಾಗಿದ್ಮೇಲೆ ನಮ್ಗೆ ಒಳ್ಳೆ ಒಂದು ಬ್ಲೋ ಡ್ರೈ ಮಾಡಕ್ಕೆ ನಮ್ಗೆ ಒಂದು ಮಿಷಿನ್ ಬೇಕು. ಸೊ ನನ್ನ ಹತ್ರ ಇರೋದು ಐಕಾನಿಕ್. ನೀವು ಐಕಾನಿಕ್ ತಗೊಂಡು ಬೆಸ್ಟ್. ಬೇರೆ ಅಷ್ಟೊಂದು ನನಗ ಸರಿ ಅನ್ಸಿಲ್ಲ, ನಾನು ಯೂಸ್ ಮಾಡಿದೀನಿ, ಬಟ್ ನನಗೆ ಅಷ್ಟೊಂದು ರಿಸಲ್ಟ್ ಬಂದಿಲ್ಲ. ಇದ್ರಲ್ಲಿ ಬರೋಷ್ಟು ರಿಸಲ್ಟ್ ಬೇರೆ ಯಾವ ಮಿಷನ್ ಅಲ್ಲೂ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ, ಆದ್ರೆ ನಿಮಗೆ ಲಾಂಗ್ ಟರ್ಮ್ ಇರುತ್ತೆ. 2,500ದಿಂದ 3,500 ಮಟ ಬರುತ್ತೆ, ನಡೆಯತ್ತಲ್ಲ. ಯಾಕಂದ್ರೆ ನಮ್ಗೆ ಇದು ಏನ್ ಕೊಟ್ಟಿದಾರಲ್ಲ, ಇದೇ ಮೇನ್ ಬೇಕಾಗಿರೋ ನೋಸ್, ಓಕೆನಾ? ಇದಾಗಿದ್ಮೇಲೆ ನಿಮ್ಗೆ ಒಳ್ಳೆ ಒಂದು ಕಟಿಂಗ್ ಕೋಮ್, ಈ ತರ ಟೇಲ್ ಕೋಮು ಇಲ್ಲಿ ನೋಡಿ, ಇದ್ರಲ್ಲೇ ಬಂದ್ಬಿಡುತ್ತೆ. ಇದೇನ್ ನೆಸೆಸಿಟಿ ಇಲ್ಲ, ಇಲ್ಲೇ ಇದೆ ನೋಡಿ ಟೇಲ್ ಕೋಮ್. ಇದರಿಂದಾನೇ ನೀವು ಕಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಒಳ್ಳೆ ಒಂದು ಸಿಸರ್, ನಿಮಗೆ ಯಾವ ಕಂಫರ್ಟಬಲ್ ಆಗುತ್ತೋ ಅದನ್ನ ತಗೊಳ್ಳಿ. ಸ್ಮಾಲ್ ಆದ್ರೆ ಸ್ಮಾಲ್, ಬಿಗ್ ಆದ್ರೆ ಬಿಗ್, ಆದ್ರೆ ಈ ತರಾನೇ ಇರ್ಬೇಕು ಅದು. ನೆಕ್ಸ್ಟ್ ಒಂದು ಪ್ಯಾಡಲ್ ಬ್ರಷ್. ಯಾಕೆ ಪ್ಯಾಡಲ್ ಬ್ರಷ್ ಇಂಪಾರ್ಟೆಂಟ್ ಅಂದ್ರೆ ಟ್ಯಾಂಗಲ್ ಫ್ರೀ ಮಾಡೋಕೆ. ಇವಾಗ ರೆಗ್ಯುಲರ್ ಇದು ಕೋಮಲ್ ನಾವು ಮಾಡಿದ್ವಂದ್ರೆ ಸ್ವಲ್ಪ ನೋವು ಆಗುತ್ತೆ, ನಮಗೂ ಈಸಿ ಆಗೋದಿಲ್ಲ. ಸೊ ಇದರಿಂದ ಬೇಗನೆ ನಮ್ ಕೆಲಸ ಆಗುತ್ತೆ. ಒಳ್ಳೆ ಪ್ಯಾಡಲ್ ಬ್ರಷ್ ತಗೊಂಡು ತುಂಬಾ ಇಂಪಾರ್ಟೆಂಟ್. ಇದು ಸಹ ಐಕಾನಿಕ್ ಇದೆ ನಾನು ತಗೊಂಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಬ್ರಷಸ್, ಒಂದು ಬಿಗ್, ಒಂದು ಮೀಡಿಯಂ, ಒಂದು ಸ್ಮಾಲ್, ಇವು ಮೂರನ್ನು ಇಟ್ಕೋಬೇಕಾಗತ್ತೆ. ಇವು 3 ಕೆಲ್ಸನೂ ಬೇರೆ ಬೇರೆ ಇದಾವೆ, ಸರಿನಾ? ಅದ್ರ ಮುಂದೆ ಹೇಳೋಣಂತೆ. ಫಸ್ಟ್ ಏನೇನ್ ಬೇಕು ಅಂತೇಳಿ ಗೊತ್ತು ಮಾಡ್ಕೊಂಬಿಡಿ ನೀವು. ನೆಕ್ಸ್ಟ್ ನೀವು ಸ್ಟೈಲಿಂಗ್ ಮಾಡಿದ್ಮೇಲೆ ಸ್ವಲ್ಪ ಶೈನ್ ಕೊಡಕ್ಕೆ ನಮ್ಗೆ ಸಿರಮ್, ಆಮೇಲೆ ನಿಮ್ಗೆ ಸ್ಪ್ರೇ ಬಾಟಲ್. ಇದಿಷ್ಟು ನಮ್ಗೆ ಕಟಿಂಗ್ ಮಾಡಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ಸ್, ಸರಿನಾ? ಬರ್ಕೊಂಡಂಗಿದ್ರೆ ಬರ್ಕೊಂಡ್ಬಿಡ್ರಿ, ಆಮೇಲೆ ಯಾವ್ಯಾವ ಕಂಪ್ನಿದ್ ಅಂತೇಳಿ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ. ಐಕಾನಿಕ್ ಚೆನ್ನಾಗಿದೆ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಐಕಾನಿಕ್ ಬೆಸ್ಟ್. ಯಾವ್ದೇ ನೀವು ಸ್ಟ್ರೈಟ್ನಿಂಗ್ ಮಿಷಿನ್ ತಗೊಳ್ಳಿ, ಇಲ್ಲ ಡ್ರೈಯರ್ ಮಿಷಿನ್ ತಗೊಳ್ಳಿ, ಐಕಾನಿಕ್ ಇಸ್ ಬೆಸ್ಟ್. ನಿಮ್ಗೆ 2 years ವಾರಂಟಿನೂ ಕೊಟ್ಬಿಡ್ತಾರೆ ಅವರು. ಸೊ ಏನಾದ್ರೂ ಆಯ್ತಂದ್ರೆ ನೀವು ಎಕ್ಸ್ಚೇಂಜ್ ಮಾಡ್ಬೋದು. ಟೂಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಟಿಂಗ್ಕಿನ ಸ್ಟೈಲಿಂಗ್ ಮಾಡಕ್ ಟೂಲ್ಸೇ ಬೇಕಲ್ವಾ? ಇದು ಟೂಲ್ಸ್, ಇವೆಲ್ಲ ಟೂಲ್ಸ್ ನಾವು ಮಾಡೋಂಥ ಕೆಲಸದಲ್ಲಿ ಯೂಸ್ ಮಾಡೋಂಥ ಟೂಲ್ಸ್ ಇವು. ಸೊ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ಈ ಸೆಷನ್ ಅಲ್ಲೇ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಇದು ಯಾಕೆ ಯೂಸ್ ಆಗುತ್ತೆ ಅಂತೇಳಿ. ಇವಾಗ ವಾಲ್ಯೂಮ್ ಇರೋದಿಲ್ಲ ಕೂದಲಲ್ಲಿ, ಅವಾಗ ವಾಲ್ಯೂಮ್ ಕೊಡೋಕ್ಕೋಸ್ಕರ ನಾವು ದೊಡ್ಡ ಬ್ರಷ್ ಅನ್ನ ಯೂಸ್ ಮಾಡ್ತೀವಿ, ವಾಲ್ಯೂಮ್ ಕೊಡೋದಕ್ಕೋಸ್ಕರ. ಆಮೇಲೆ ಇದು ಅಷ್ಟೇ, ಮೀಡಿಯಂ ವಾಲ್ಯೂಮ್ ಕೊಡೋಕೆ ಈ ಬ್ರಷ್ ಅನ್ನ ಯೂಸ್ ಮಾಡ್ತೀವಿ. ಇವಾಗ ಜಾಸ್ತಿ ತಿಕ್ಕಿರುತ್ತೆ ಹೇರ್, ಅವ್ರದ್ದು ನಮ್ಗೆ ವಾಲ್ಯೂಮ್ ಬೇಕಾಗಿರೋದಿಲ್ಲ, ಅವಾಗ ನಾವು ಸ್ಮಾಲ್ ಬ್ರಷ್ ಯೂಸ್ ಮಾಡ್ಬೋದು. ಪ್ಯಾಡಲ್ ಬ್ರಷ್ ಅಂತೂ ತಗೊಳ್ಳಿ ನೀವು. ಇದು ಪೂರ್ತಿ ಕಂಪ್ಲೀಟ್ ಸೆಟ್ ತಗೊಂಡ್ಬಿಟ್ರೆ ತುಂಬಾನೇ ಯೂಸ್ ಆಗುತ್ತೆ ನಿಮಗೆ. ಒನ್ ಟೈಮ್ ಅಷ್ಟೇ. ಇದು ಮೊನ್ನೆ ನಾನು ತಗೊಳಕ್ ಹೋದಾಗ 3,500 ಬಿದ್ದಿದೆ ಎಲ್ಲ ಟೋಟಲ್ ಸೆಟ್. ಕಾಸ್ಟ್ಲಿ ಇರುತ್ತೆ, ಅದೇ 3,000 ಸಮಥಿಂಗ್ ಬಿದ್ದಿದೆ ನನಗೆ. 3,000 ಚಿಲ್ಲರೆ. 3 ಸೇರಿ ಪೂರ್ತಿ ಕಿಟ್ ತಗೊಂಡಿದ್ದೀನಿ ನಾನು. ಸೊ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಯ್ತಲ್ಲ ನಿಮ್ಗೆ? ಮತ್ತೆ ಏನಾದ್ರು ಇದ್ರೆ ಕೇಳಿ ಹೇಳ್ತೀನಿ. ಸ್ಟ್ರೈಟ್ ಕಟ್ ಮಾಡಿದಾಗ ಬೌನ್ಸಿ ಮಾಡಕ್ ಬರಲ್ಲ. ಇದನ್ನೇ ತಗೊಂಡು ನೀವು ಕೆಳಗಡೆ ಅಷ್ಟೇ ವಾಲ್ಯೂಮ್ ಕೊಡ್ಬೋದು. ಈ ರೀತಿ ಇನ್ಕಲ್ ಆಗುತ್ತೆ ಸ್ಟ್ರೈಟ್ ನೀವು ಕಟ್ ಮಾಡಿದಾಗ. ಇದೊಂದು ತಿಳ್ಕೊಳ್ಳಿ, ಈ ತರ ನಾವು
0 ಡಿಗ್ರಿಯಲ್ಲಿ ಕಟ್ ಮಾಡಿದಾಗ ಈ ತರ ಸೆಟ್ಟಿಂಗ್ ಮಾಡ್ತೀವಿ. ಇವಾಗ ಬಿಟ್ಟಾಗ ಏನಾಗುತ್ತೆ ಅದು ರೌಂಡ್ ಆಗಿ ಹೀಗೆ ಕುತ್ಕೊಳುತ್ತೆ. ನಾವೇನಾದ್ರೂ ಅಡ್ವಾನ್ಸ್ ಕಟ್ ಮಾಡಿದಾಗ ಏನ್ ಮಾಡ್ತೀವಿ, ಸೆಟ್ಟಿಂಗ್ ನ ನಾವು ಔಟರ್ ಮಾಡ್ತೀವಿ, ಈ ತರ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ, ಇದರಲ್ಲಿ ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ ಹೇರ್ಸ್ ಅಲ್ಲಿ. ಸ್ಟ್ರೇಟ್ ಮಾಡಿದಾಗ ಈ ತರ ಮಾಡಿ ಚೆನ್ನಾಗ್ ಅನ್ಸಲ್ಲ. ಹಿಂಗ್ ಕೊಡ್ಬೇಡಿ, ಔಟರ್ ಕೊಡ್ಬೇಡಿ, ಹಿಂಗ್ ಕೊಡಿ. ಹಿಂಗೆ ಒಳಗಡೆ ಅಂದ್ರೆ ನೀಟಾಗಿ ಅಲ್ಲಿ ಪಿಕ್ಚರ್ ಅಲ್ಲಿ ಇದೆ ನೋಡಿ, ಆ ತರ ನೀಟಾಗಿ ಕುತ್ಕೊಳುತ್ತೆ. ಒಬ್ಬೊಬ್ರು ಔಟ್ ಕಲ್ ಮಾಡಿರ್ತಾರೆ, ಏನು ಚೆನ್ನಾಗ್ ಕಾಣಲ್ಲ ಅದು. ಯಾವ್ದಕ್ ಔಟ್ ಕಲ್ ಮಾಡ್ಬೇಕು ಅದಕ್ಕಷ್ಟೇ ಮಾಡ್ಬೇಕು. ಇವು ಸ್ಟ್ರೇಟ್, ಯು, ವಿ ಇವಕ್ಕೆಲ್ಲ ಇನ್ ಕಲ್ ಮಾಡಿದ್ರೆ ಚೆನ್ನಾಗ್ ಕಾಣುತ್ತೆ. ಇವಾಗ ನೋಡಿ, ಈ ಬ್ರಷ್ ಇಲ್ದೆ ಈ ಬ್ರಷ್ ನಲ್ಲಿ ಮಾಡ್ಬಿಟ್ರೆ ಅಂದ್ರೆ ಇನ್ನು ಸ್ವಲ್ಪ ವಾಲ್ಯೂಮ್ ಕಡಿಮೆ ಅನ್ಸುತ್ತೆ ನೋಡಿ. ಸೊ ಹಾಗಾಗಿ ಈ ಬ್ರಷಸ್ ನ ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ನಿಮ್ಗೆ ಕೆಲಸ ಚೆನ್ನಾಗಾಗುತ್ತೆ ನೋಡಿ. ಇಷ್ಟ್ರಾಗೆ ಗೊತ್ತಾಗ್ತದೆ. ಇದು ವಾಲ್ಯೂಮ್ ಕ್ರಿಯೇಟ್ ಮಾಡುತ್ತೆ, ಇದು ವಾಲ್ಯೂಮ್ ನ ಲೆಸ್ ಮಾಡುತ್ತೆ. ಈಗ ಹೆಂಗ್ ಕಟಿಂಗ್ ಒಳಗಡೆ ನಾ ಹೇಳ್ದಲ್ಲ ನಿಮ್ಗೆ, ಬೌನ್ಸಿ ಕೊಡಕ್ಕೆ ಯಾವ ಕಟ್ ಮಾಡ್ಬೇಕು, ವಾಲ್ಯೂಮ್ ಕಡಿಮೆ ಮಾಡಕ್ಕೆ ಯಾವ, ಅದೇ ತರನೇ ಇದು ಟೂಲ್ಸ್ ಯೂಸ್ ಆಗೋದು ನಮ್ಗೆ. ಈ ಪ್ಯಾಡಲ್ ಬ್ರಷ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಟ್ಯಾಂಗಲ್ ಫ್ರೀನೂ ಮಾಡ್ಬೋದು. ನೆಕ್ಸ್ಟ್ ನಾವು ಈ ತರ ಸ್ಟ್ರೇಟ್ ಬ್ಲೋ ಡ್ರೈನು ಕೊಡ್ಬೋದು. ಈಗ ಬರೀ ಬ್ಲೋ ಡ್ರೈಗೆ ಅಷ್ಟೇ ಬಂದಿರ್ತಾರಲ್ಲ, ಸೊ ಅವರಿಗೆ ಸ್ಟ್ರೇಟ್ ಬ್ಲೋ ಡ್ರೈನು ಕೊಡ್ಬೋದು. ಇದ್ರಾಗ ಈಸಿ ಆಗುತ್ತೆ ನಿಮ್ಗೆ. ಈಗ ಇಟ್ಕೊಂಡು ಈ ರೀತಿ ಇದನ್ನ ನಾವು ಸೆಟ್ಟಿಂಗ್ ಮಾಡಕ್ ತಗೊಂತೀವಿ, ಇದನ್ನ ನೀವು ಸ್ಟ್ರೈಟ್ ಬ್ಲೋ ಡ್ರೈ ಮಾಡಕ್ ತಗೋರಿ. ಬರೀ ಸ್ಟ್ರೈಟ್ ಬ್ಲೋ ಡ್ರೈ ಅಂತಾರಲ್ಲ, ಇನ್ನರ್ ಕರ್ ಮಾಡಿ ನಡೀತೈತಿ. ಇದ್ರಲ್ಲಿ ನಿಮ್ಗೆ ಎರಡು ಕೆಲಸ ಆಗ್ಬಿಡುತ್ತೆ. ಇದ್ರಾಗ ಬ್ಲೋ ಡ್ರೈನು ಆಗುತ್ತೆ, ನೆಕ್ಸ್ಟ್ ನಾವು ಇದ್ರಾಗ ಸೆಟ್ಟಿಂಗ್ನು ಆಗುತ್ತೆ. ಇದನ್ನ ಹೋಲ್ಡಿಂಗ್ ನ ಕಲೀರಿ. ಇವತ್ತಿರೋದು ಅದೇ ಇದು ಕ್ಲಾಸಸ್ ನಲ್ಲಿ ನಿಮ್ಗೆ ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದೀನಿ. ಬರ್ಕೊಂಡ್ರ ನೀವು? ಇದೆಲ್ಲ ಇದೆ ಪ್ರಾಡಕ್ಟ್ ಇದೆಯಾ?